ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಇಂದು ಬಿಜೆಪಿ ಅಭ್ಯರ್ಥಿಯ ಪರ ಮತ ಪ್ರಚಾರಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಟ್ರಿ ಕೊಟ್ಟು ಭರ್ಜರಿ ಪ್ರಚಾರ ನಡೆಸಿದರು. ಇನ್ನೊಂದೆಡೆ ಕಾಂಗ್ರೆಸ್ ಸಚಿವರು ಪ್ರಚಾರ ನಡೆಸಿ ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ರಣತಂತ್ರ ರೂಪಿಸಿದರು. ಬಾಗಲಕೋಟೆ ಚುನಾವಣಾ ಅಖಾಡಕ್ಕೆ ಯತ್ನಾಳ್ ಎಂಟ್ರಿ. ಚರಂತಿ ಮಠ ಹಾಗೂ ಬಿಜೆಪಿ ಋಣ ತೀರಿಸಲು ಬಂದಿದ್ದೇನೆ. ಬಾಗಲಕೋಟೆ ಉಪಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ನ ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಇದೇ ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು, ಎರಡು ರಾಷ್ಟ್ರೀಯ ಪಕ್ಷದಿಂದ ಭರ್ಜರಿ ಪ್ರಚಾರ ನಡೆದಿದೆ. ಬೇಸಿಗೆಯ ಬಿರುಬಿಸಿಲು ಲೆಕ್ಕಿಸದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮತಬೇಟೆ ನಡೆಸಿದ್ದಾರೆ. ಇದೀಗ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಹ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕಿಳಿದಿದ್ದು, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಪ್ರಚಾರಕ್ಕಿಳಿದಿದ್ದಾರೆ. ಬಿಜೆಪಿ ಚರಂತಿಮಠ ಹಾಗೂ ಬಿಜೆಪಿ ಋಣ ನನ್ನ ಮೇಲೆ ಇದೆ, ಹೀಗಾಗಿ ನಾನು ಆ ಋಣ ತೀರಿಸಲು ಪ್ರಚಾರಕ್ಕೆ ಬಂದಿದ್ದೇನೆ ಎಂದ್ರು. ಕಾಂಗ್ರೆಸ್ಗೆ ಬಾಗಲಕೋಟೆಯಲ್ಲಿ ಸೋಲುವ ಭಯ ಕಾಡುತ್ತಿದೆ, ಹೀಗಾಗಿ ಸಿಎಂ ಪ್ರಚಾರಕ್ಕೆ ಬಂದಿದ್ದಾರೆ ಎಂದು ಲೇವಡಿ ಮಾಡಿದ್ರು. ಅವ್ರ ಬಳಿ ದುಡ್ಡಿದೆ, ಅವರು ಅಟ್ಟೆ ಗ್ಯಾರಂಟಿ ವಿಶ್ವಾಸ ಇತ್ತಂದ್ರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು 5 ದಿವಸ ಯಾಕೆ ಬಾಗಲಕೋಟೆನ ಕೂತಾರ? 5 ದಿವಸ ಸಣ್ಣ ಸಣ್ಣ ಹಳ್ಳಿಗೆ ಹೋಗಿ ಭಾಷಣ ಮಾಡೋ ಪರಿಸ್ಥಿತಿ ಬಂದೈತಿಲ್ಲ, ಅವರಿಗೆ ಭಯ ಹೊಕ್ಕಿದೆ. ಗ್ಯಾರಂಟಿ ಬಾಗಲಕೋಟೆಯಲ್ಲಿ ಸೋಲ್ತೀನಂತ ವಿಶ್ವಾಸ ಬಂದದ. ಅದಕ್ಕನೇ 100 ಕೋಟಿ ರೂಪಾಯಿ ತಂದಾರ. ಯಾರ್ಯಾರ ಮನೆಗೆ ಇಟ್ಟಾರೋ ಏನೋ ಗೊತ್ತಿಲ್ಲ, ಆದ್ರೆ ರೊಕ್ಕ ಎಲ್ಲ ಜನ ತಗೋತಾರ, ಸರಿಯಾದ ತೀರ್ಪು ಕೊಡದಾರ ನನಗೆ ವಿಶ್ವಾಸ ಇದೆ. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮತಬೇಟೆ ನಡೆಸಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ಸಂತೋಷ್ ಲಾಡ್, ಮಾಜಿ ಸಚಿವರಾದ ಎಸ್.ಆರ್. ಪಾಟೀಲ್, ಅಜಯ್ ಕುಮಾರ್ ಸರ್ನಾಯಕ್, ಶಾಸಕರಾದ ಜೆ.ಟಿ. ಪಾಟೀಲ್ ಮತ್ತು ಎನ್.ಎಚ್. ಕೋನರೆಡ್ಡಿ ಪ್ರಚಾರ ನಡೆಸಿದ್ರು. ಇದಲ್ಲದೆ ಸಚಿವರಾದ ತಿಮ್ಮಾಪುರ, ಜಾರಕಿಹೊಳಿ ಮುಖಂಡರ ಜೊತೆ ಸರಣಿ ಸಭೆ ನಡೆಸಿ ಗೆಲುವಿನ ತಂತ್ರ ರೂಪಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ಕಾವೇರ್ತಿದೆ. ಮತದಾನಕ್ಕೆ ಇನ್ನೇನು 7 ದಿನ ಮಾತ್ರ ಬಾಕಿ ಉಳಿದಿದ್ದು, ಕೈಕಮಲ ಪಕ್ಷಗಳು ಮತ ಸೆಳೆಯಲು ಇನ್ನಿಲ್ಲದ ಸರ್ಕಸ್ ನಡೆಸಿದ್ದು, ಒಂದೆಡೆ ಕೈ ಸಚಿವರ ನಿರಂತರ ಮತಬೇಟೆ ಮುಂದುವರೆದಿದ್ದು, ಬಿಜೆಪಿ ಪರ ಉಚ್ಚಾಟಿತ ಶಾಸಕ ಯತ್ನಾಳ್ ಮತಬೇಟೆಗೆ ಮುಂದಾಗಿದ್ದು, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎಂಬುದನ್ನ ಫಲಿತಾಂಶದ ನಂತರ ನೋಡಬೇಕಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.